ಹಲೋ ವೀಕ್ಷಕರೇ, ಸೊ ನಿಮಗೆಲ್ಲರಿಗೂ ನನ್ನ ನಮನ. ಸೊ ಈ ಹಸಿರಿನ ಸಿರಿಯನ್ನು ನೋಡಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ, ಇದು ನಮ್ಮ ಜಗತ್ ಪ್ರಸಿದ್ಧ ಜೀವ ವೈವಿಧ್ಯಮಯ ಸ್ಥಾನಗಳಲ್ಲಿ ಒಂದಾದ ಪಶ್ಚಿಮ ಘಟ್ಟಗಳಂತ. ಸೊ ಹೌದು, ಇದು ನಮ್ಮ ಕುದುರೆಮುಖದ ಒಂದು ಟ್ರೆಕ್ಕಿಂಗ್ ಟ್ರಿಪ್ನ ಒಂದು ಮುಂದುವರೆದ ಭಾಗ. ಸೊ ಇದೊಂದು ಸಣ್ಣ ವಿಡಿಯೋ ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸೊ ಇಲ್ಲಿನ ಒಂದು ಸಸ್ಯರಾಶಿ ಮತ್ತು ಇಲ್ಲಿನ ಜೀವರಾಶಿ, ಇಲ್ಲಿನ ಈ ಅದ್ಭುತವಾದ ಒಂದು ಹಸಿರು ಒಂದು ಚಾವಣಿ ಅಂತಿದೆ ನಮ್ಮ ಭೂಮಿಗೆ. ಸೊ ಹಾಗೂ ಇಲ್ಲಿನ ವಿಧ ವಿಧವಾದ ಗಿಡಗಳು, ಮರಗಳು, ಬಳ್ಳಿಗಳು, ಈ ಹೂವು, ಸೊ ಹಾಗೆ ನಮ್ಮ ಈ ಹಕ್ಕಿಗಳ ಒಂದು ಇಂಪಾದ ಕೂಗು, ಸೊ ಹರಿಯುವ ನೀರಿನ ಒಂದು ಶಬ್ದ, ಸೊ ಎತ್ತರವಾಗಿ ಬೆಳೆದಿರುವ ನಮ್ಮ ಅಡಿಕೆ ಮರಗಳು, ಸೊ ಅದಕ್ಕೆ ಬಳ್ಳಿ ಬಳ್ಳಿಯಾಗಿ ಬೆಳೆದಿರುವ ನಮ್ಮ ಕಾಳು ಮೆಣಸು, ಸೊ ಇವಾಗ ಮತ್ತೆ ಒಂದು ಗುಂಪಾಗಿ ಬೆಳೆದಿರುವ ನಮ್ಮ ಬಾಳೆಹಣ್ಣಿನ ಗಿಡಗಳು. ಸೊ ಇದೆಲ್ಲ ನೋಡಿದಾಗ ಯಾಕೆ ತಾನೇ ಇಲ್ಲಿ ಬಂದು ನೆಲೆಸ್ಬೇಕನ್ಸಲ್ಲ ಹೇಳಿ. ಸೊ ಇದೆಲ್ಲ ನೋಡಿ ನನಗೂ ಹಂಗೆ ಅನಿಸ್ತು. ಸೊ ಇಲ್ಲಿ ಒಂದು ತೋಟ ನೋಡಿ ಒಂದು ಸಣ್ಣ ವಿಡಿಯೋ ಮಾಡಬೇಕಂತ, ಸೊ ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಕಾಫಿ ತೋಟ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಫಿ ಗಿಡಗಳಿಗೆ ಚಿಕ್ಕಮಗಳೂರು ಕಾಫಿ ಅಂದರೆ ವೆರಿ ಫೇಮಸ್ ಇದೆ, ಗ್ಲೋಬಲಲ್ಲಿ ಹೈಲಿ ಡಿಮ್ಯಾಂಡ್ ಇದೆ. ಇಲ್ಲಿ ಕಾಫಿ ಗಿಡಗಳಿಂದ ಬರುವ ಕಾಫಿ ಬೀಜಗಳಿದೆಯಲ್ಲ, ಇವೆಲ್ಲ ಸ್ಪೆಷಲ್ ಗ್ರೇಡ್ ಬೀಜಗಳಿದೆ. ಸೊ ಈ ಕಾಫಿ ಬೀಜಗಳು ತನ್ನ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಒಳ್ಳೆಯ ಬೆಲೆಯನ್ನು ಹೊಂದಿದೆ. ಸೊ ಹಾಗಾಗಿ ಈ ಕಾಫಿಗೆ ಬಹಳ ಡಿಮ್ಯಾಂಡ್ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಸೊ ನೀವು ಇವಾಗ ನೋಡ್ಬೋದು ಈ ಕಾಫಿ ಗಿಡ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವಾಗ ಕಾಫಿ ಬೀಜ ಎಲ್ಲ ಆಲ್ರೆಡಿ ಬಿಡಿಸಿದ್ದಾರೆ, ಇದರಲ್ಲಿ ಬೀಜ ಇಲ್ಲ. ಇಲ್ಲಿ ನೋಡ್ಬೋದು ಕಾಫಿ ಬೀಜ ಬಿಡಿಸಿ ಅದನ್ನು ಒಣಗಲಿಕ್ಕೆ ಬಿಸಿಲಿಗೆ ಹಾಕಿದ್ದಾರೆ. ಸೊ ರಾಶಿ ರಾಶಿ ಕಾಫಿ ಬೀಜ ಇದೆ. ಸೊ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಕಾಫಿ ಬೀಜ. ಸೊ ಒಳ್ಳೆ ಕಪ್ಪಾಗಿರುತ್ತೆ. ಸೊ ಇದು ಒಣಗಿದ ಮೇಲೆ ಇದನ್ನು ಪ್ರೋಸೆಸ್ ಮಾಡಿ ಕಾಫಿ. ಇವಾಗ ಬ್ಲ್ಯಾಕ್ ಪೆಪ್ಪರ್ ಇರೋದು ಇವಾಗ ನೋಡ್ಬೋದು, ನಿಮಗೆ ತೋರಿಸ್ತೀನಿ ಹೆಂಗೆ ಬರುತ್ತೆ. ಆ್ಯಕ್ಚುಲಿ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಲ್ಲ, ಕರಿಮೆಣಸು ಹೆಂಗೆ ಬರುತ್ತೆ ಅಂತ ಇಲ್ಲಿ ನೋಡಿ ನೀವು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ದಿಸ್ ಈಸ್ ಬ್ಲ್ಯಾಕ್ ಪೆಪ್ಪರ್. ಸೊ ಇವಾಗ ಇದು ಹಸಿರಾಗಿದೆ. ಇನ್ನು ಸ್ವಲ್ಪ ದಿನ ಆದಮೇಲೆ ನೀವು ನೋಡ್ಬೋದು ಅದೊಂದು ಈ ಕಲರ್ಗೆ ತಿರುಗಿದಾಗ, ಇನ್ನು ಸ್ವಲ್ಪ ದಿನ ಆದಮೇಲೆ ಸೊ ಅವರೆಲ್ಲ ಇದನ್ನು ಕಲೆಕ್ಟ್ ಮಾಡಿ ಒಣಗಿಸ್ತಾರೆ. ಅದು ಹಣ್ಣಾಗುತ್ತೆ. ಬೇಸಿಕ್ಲಿ ಒಂದು ಆರೆಂಜ್ ಕಲರ್ ತಿರುಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ಕೆಲವೆಲ್ಲ ಕಲರ್ ತಿರುಗಿದೆ, ನೋಡ್ಬೋದು, ಇದೆಲ್ಲ ನೋಡ್ಬೋದು. ಸೊ ಅದನ್ನೆಲ್ಲ ಬಿಡಿಸಿ ಮತ್ತು ಅದನ್ನು ಒಣಗಿಸಿ ಎಕ್ಸಾಕ್ಟ್ಲಿ. ಸೊ ಅದನ್ನು ಮತ್ತೆ ಮಾರ್ಕೆಟಲ್ಲಿ ಮಾಡ್ತಾರೆ. ಸೊ ಅದರಲ್ಲಿ ಬಹಳ ಕಲಬೆರಕೆ ಮಾಡ್ತಾರೆ. ನಮ್ಗೆ ಗೊತ್ತಂಗೆ ನೀವು ಕೇಳಿರ್ಬೋದು, ನಮ್ಮ ಪಪ್ಪಾಯ ಅಂತ ಹೇಳ್ತೀವಲ್ಲ, ಸೊ ಪಪ್ಪಾಯ ಬೀಜಗಳು ಕೂಡ ಆಲ್ಮೋಸ್ಟ್ ಅದೇ ಥರ ಇರುತ್ತೆ ಒಣಗಿದ ಮೇಲೆ. ಸೊ ನಾನು ಕೆಲವು ಕಡೆ ಕೇಳಲ್ಪಟ್ಟಿರೋದು ಏನಂದರೆ, ಪಪ್ಪಾಯದ ಬೀಜ ಇದೆಯಲ್ಲ, ಪಪ್ಪಾಯದ ಬೀಜನ ಒಣಗಿಸಿ ಸೊ ಆ ಕಲಬೆರಕೆ ಮಾಡ್ತಾರೆ. ಅಂದರೆ ಆ ಬೀಜಗಳನ್ನು ಒಣಗಿಸಿ ನಮ್ಮ ಬ್ಲ್ಯಾಕ್ ಪೆಪ್ಪರ್ ಜೊತೆ ಮಿಕ್ಸ್ ಮಾಡಿ ನಿಮಗೆ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ. ಸೊ ಅದೊಂದು ದೊಡ್ಡ ದಂಧೆ ಅಂತಲೂ ಹೇಳ್ಬೋದು. ಸೊ ಯಾಕಂದ್ರೆ ನಿಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಯಾರೂ ಅದೆಲ್ಲ ನೋಡೋಕ್ಕೆ ಹೋಗಲ್ಲ. ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ ತೋಟ, ಅಡಿಕೆ ತೋಟ ಎಷ್ಟು ಉದ್ದ ಇದೆ ಅಂತ ನೀವು ನೋಡ್ಬೋದು. ಸೊ ಈ ಕಡೆಯಿಂದ ಮಾರ್ನಿಂಗ್ ಪೂರ್ವದಿಂದ ಸೂರ್ಯನ ಕಿರಣಗಳು ನೋಡ್ಬೋದು, ಫಲ ಅಂತ ಹೊಳಿತಾ ಇದೆ. ಸೊ ನಮಗೂ ಹೋಮ್ ಸ್ಟೇ ಬಿಟ್ಟು ನಮ್ಮ ನೆಕ್ಸ್ಟ್ ಮ್ಯಾಂಗ್ಳೂರಿಗೆ ಹೊರಡಬೇಕಾಗಿದೆ. ನಮಗೆ ಸಣ್ಣ ಸಣ್ಣ ಅಡಿಕೆ ಗಿಡಗಳಿವೆ. ಹೋಮ್ ಸ್ಟೇಯಲ್ಲಿ ನೋಡ್ಬೋದು ನೀವು. ಸೊ ನೀವು ನೋಡ್ಬೋದು ಅರ್ಕಾನಟ್ ಅಂದರೆ ಅಡಿಕೆ. ಸೊ ಅಡಿಕೆ ಗಿಡಗಳು ಎಷ್ಟು
ಅದ್ಭುತವಾಗಿದೆ ಅಂತ. ಸಣ್ಣ ಗಿಡಗಳು ಇದೆ, ದೊಡ್ಡ ಗಿಡಗಳು ಇದೆ. ಸೊ ತೋಟ ಮಾತ್ರ ದೊಡ್ಡ ತೋಟ, ಒಂದು 20 ಸೆಂಟಿಮೀಟರ್ ಅಗಲ ಇರುತ್ತೆ, ಉದ್ದ ಮಾತ್ರ 30-40 ಮೀಟರ್ಸ್ ಇರುತ್ತೆ. ನೋಡ್ಬೋದು ಸಣ್ಣದು ಅರ್ಕಾನೆಟ್. ಸೊ ತೋಟದ ಸಣ್ಣ ವಿಡಿಯೋ ಮುಗೀತು. ಇವಾಗ ನಮ್ಮ ಜರ್ನಿ ಮ್ಯಾಂಗ್ಳೂರಿಗೆ. ಸೊ ಜರ್ನಿಯಲ್ಲಿ ಸ್ವಲ್ಪ ವಿಷಯ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಳಿದ್ದೇನೆ. ಕಂಟಿನ್ಯೂ. ಸೊ ನಮ್ಮ ಟ್ರೆಕ್ಕಿಂಗ್ ಟ್ರಿಪ್ ಎಲ್ಲ ಸೇಫಾಗಿ ಮತ್ತು ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ನಾವು ಆಲ್ಮೋಸ್ಟ್ ಕುದುರೆಮುಖ ಸಿಟಿ ಅಂದರೆ ಕುದುರೆಮುಖ ನಗರ ಅಂತ ಮೊದಲು ಇಲ್ಲಿ ಕೈಗಾರಿಕೆ ಇತ್ತು. ಸೊ ಕೈಗಾರಿಕೆ ಕ್ಲೋಸ್ ಮಾಡಿದ ಮೇಲೆ ಇಲ್ಲೆಲ್ಲ ಸಿಟಿ ಬಿಟ್ಟು ಜನ ಎಲ್ಲ ಹೋದ್ಮೇಲೆ ಇದನ್ನು ಗೋಸ್ಟ್ ಸಿಟಿ ಅಂತ ಕರೀತಾರೆ. ಅಂದರೆ ಇಲ್ಲಿ ಯಾರು ನೆಲೆಸಿಲ್ಲ ಇವಾಗ. ಸೊ ಮನೆಯೆಲ್ಲ ಹಂಗೆ ಬಿಟ್ಟು ಹೋಗಿದ್ದಾರೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಮಗೆ ಭಗವತಿ ನೇಚರ್ ಕ್ಯಾಂಪ್ ಅಂತ ಬರುತ್ತೆ. ಸೊ ಅದು ನಮ್ಮ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಸೊ ಯಾರಾದರೂ ನೇಚರ್ ಕ್ಯಾಂಪ್ಗೆ ಇಲ್ಲಿ ಟ್ರೆಕ್ಕಿಂಗ್ ಎಲ್ಲ ಇಲ್ಲಿ ಕೂಡ ಮಾಡ್ತಾರೆ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ ಇಲ್ಲಿ ಬಂದು ಈ ನೇಚರ್ ಕ್ಯಾಂಪಲ್ಲಿ ಸ್ಟೇ ಮಾಡಿ, ಸೊ ಇಲ್ಲೆಲ್ಲ ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದು ಚೆನ್ನಾಗಿದೆ. ಸೊ ಮೊದಲು ನಮ್ಮ ಫ್ರೆಂಡ್ಸ್ ಒಂದು ಸಲ ಹೋಗಿದ್ದಾರೆ. ಸೊ ಅಲ್ಲಿ ಕೂಡ ನಿಮಗೆ ಆಲ್ಮೋಸ್ಟ್ ಟ್ರೆಕ್ಕಿಂಗು ಮತ್ತು ರಿವರಲ್ಲಿ ಬೋಟಿಂಗು ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಸೊ ನಮಗೆ ನೆಕ್ಸ್ಟ್ ಬಂತು ನಮ್ಮ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು. ಅಂದರೆ ಸೊ ಇದೊಂದು ವ್ಯೂ ಪಾಯಿಂಟ್ ಅಂತ ಏನು ಹೇಳ್ತೀವಿ. ಸೊ ನಮ್ಮ ಕುದುರೆಮುಖ ಆದಮೇಲೆ ಬರುತ್ತೆ. ಸೊ ವ್ಯೂ ಪಾಯಿಂಟ್ ಬರುತ್ತೆ. ಇಲ್ಲಿ ವ್ಯೂ ಪಾಯಿಂಟ್ ನೋಡ್ಬೋದು. ಸೊ ಆಚೆ ಈಚೆ ಎರಡು ಬದಿಯಲ್ಲಿ ಸೊ ಒಂದು ಸುಂದರವಾದ ಬೆಟ್ಟಗಳಿದೆ. ಸೊ ಮಧ್ಯದಲ್ಲಿ ಲಾಂಗ್ ಒಂದು ಸ್ಟ್ರೆಚ್ ರೋಡ್ ಇದೆ. ಸೊ ಆಲ್ಮೋಸ್ಟ್ 2-3 ಕಿಲೋಮೀಟರ್ಸು. ಮೋಸ್ಟ್ಲಿ ಎಲ್ಲರೂ ನಿಂತು ಸೆಲ್ಫಿ ಎಲ್ಲ ತೊಗೊತಾರೆ. ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿ. ಸೊ ವ್ಯೂ ಪಾಯಿಂಟ್ ಅಂತ ಹೇಳಿದ್ರೆ ಸೊ ನೋಡ್ಬೋದು ಎರಡು ಕಡೆ ಸೊ ಬೆಟ್ಟಗಳಿದೆ. ಆ್ಯಂಡ್ ಸೊ ಮಧ್ಯದ ರೋಡ್ ಬಂದುಬಿಟ್ಟು ಲಾಂಗ್ ಸ್ಟ್ರೆಚ್ ಒಂದು ಸ್ಟ್ರೈಟ್ ರೋಡ್ ಇದೆ. ಸೊ ಇಲ್ಲೆಲ್ಲ ಫೋಟೋ ಎಲ್ಲ ತಗೊಳ್ಳಿಕ್ಕೆ ಮತ್ತು ಒಂದು ಒಳ್ಳೆ ವ್ಯೂ ಸಿಗುತ್ತೆ. ನೆಕ್ಸ್ಟ್ ಮುಂದುವರೆದ್ರೆ ನಮ್ಮ ಫಾರೆಸ್ಟ್ ಏರಿಯಾ. ಸೊ ಈ ಸ್ಟ್ರೆಚ್ ಇದೆಯಲ್ಲ, ಡ್ರೈವಿಂಗ್ ಮಾಡಲಿಕ್ಕೆ ಮಜಾ ಬರುತ್ತೆ. ಯಾಕಂದರೆ ಬಟ್ ಒಂದಂದರೆ ಸಿಂಗಲ್ ವೇ ಇದು. ಸೊ ಸಿಂಗಲ್ ವೇ ಆದರೂ ಕೂಡ ಸೊ ಸಫಿಷಿಯಂಟ್ ಇದೆ ರೋಡು. ಸೊ ಡ್ರೈವಿಂಗ್ ಮಾಡಲಿಕ್ಕೆ ಸಖತ್ ಮಜಾ ಬರುತ್ತೆ. ಯಾಕಂದರೆ ಸೊ ಎರಡು ಕಡೆ ನಿಮ್ಗೆ ನೋಡ್ಬೋದು ಫುಲ್ ಗ್ರೀನ್ರಿ ಇರುತ್ತೆ. ಆಲ್ಮೋಸ್ಟ್ ಕೆಲವು ಕಡೆ ಆದರೆ ಒಂಥರ ಗುಹೆಯಲ್ಲಿ ಹೋದಂಗೆ ಇರುತ್ತೆ. ಸೊ ಮೇಲ್ಗಡೆಯಿಂದ ಆಚೆ ಈಚೆ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಮರಗಳು ಫುಲ್ ಕವರ್ ಆಗಿರುತ್ತೆ. ಸೊ ಇವನ್ ಸೂರ್ಯನ ಬೆಳಕು ಕೂಡ ಬರುವುದಿಲ್ಲ. ಅಷ್ಟೊಂದು ದೊಡ್ಡದಾಗಿ ಮರ ಎಲ್ಲ ಬೆಳೆದಿದೆ. ಮತ್ತು ಡ್ರೈವಿಂಗ್ ಮಾಡೋರ್ಗಂತೂ ಸಖತ್ ಎಂಜಾಯ್ಮೆಂಟ್ ಬರುತ್ತೆ. ಸೊ ಮತ್ತು ಎಷ್ಟು ವೆದರು ಅಷ್ಟೇ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ ಮರಗಳೆಲ್ಲ ಇರೋದ್ರಿಂದ. ಬಟ್ ಜೋರಾಗಿ ಹೋಗುವಾಗ ನಿಮಗೆ ಸೊ ಏರ್ದು ನಾಯ್ಸ್ ಇದೆಯಲ್ಲ, ಸೊ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನೋಡ್ಬೋದು. ಸೊ ಇವತ್ತು ವೆದರ್ ಮಾತ್ರ ಸಖತ್ತಿದೆ. ಸೊ ಕೂಲ್ ಇದೆ. ಸೊ ಕ್ಲೌಡಿ ಇಲ್ಲ. ಸೊ ಬಿಸಿಲಿದೆ. ಸೊ ಇವಾಗ ನಾವು ಆಲ್ಮೋಸ್ಟ್ ಕುದುರೆಮುಖದ ಫಾರೆಸ್ಟ್ ಏರಿಯಾ ಆಲ್ಮೋಸ್ಟ್ ಬಿಟ್ಟಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮದು ಚೆಕ್ ಪೋಸ್ಟ್ ಪಾಯಿಂಟ್ ಏನಿದೆ, ಚೆಕ್ ಪೋಸ್ಟ್ ಪಾಯಿಂಟ್ಗೆ ರೀಚ್ ಆಗ್ಲಿದ್ದೀವಿ. ಸೊ ಚೆಕ್ ಪೋಸ್ಟ್ ಪಾಯಿಂಟ್ ಬಂದ ತಕ್ಷಣ ಸೊ ಅದು ಫಾರೆಸ್ಟ್ ಏರಿಯಾ ಹೊರಗಡೆ ಬಂದಂಗೆ. ಸೊ ಮತ್ತು ನಮಗೆ ಡಬಲ್ ವೇ ರೋಡ್ ಸಿಗುತ್ತೆ ಟುವರ್ಡ್ಸ್ ಪಡುಬಿದ್ರಿ ಆ ಕಡೆಗೆ. ಸೊ ನೋಡ್ಬೋದು. ಸೊ ಐ ಥಿಂಕ್ ಆಲ್ಮೋಸ್ಟ್ ರೀಚ್ ಆದ್ವಿ ನಮ್ಮ ಚೆಕ್ ಪೋಸ್ಟ್ ಹತ್ರ. ಆ ಕಡೆಯಿಂದ ಬರುವಾಗೆಲ್ಲ ಗೇಟ್ ಪಾಸ್ ಕೊಡ್ತಾರೆ. ಸೊ ಆ ಗೇಟ್ ಪಾಸನ್ನು ಇಲ್ಲಿ ನಮ್ಮ ಚೆಕ್ ಪೋಸ್ಟಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಬೇಸಿಕಲಿ ಫಾರೆಸ್ಟ್ ಮಧ್ಯೆ ಜಾಸ್ತಿ ಹೊತ್ತು ಟೈಮ್
ಸ್ಪೆಂಡ್ ಮಾಡಬಾರ್ದು ಅಂತೇಳಿ ಸಿಸ್ಟಮ್ ಮಾಡಿದ್ದಾರೆ. ಫೈನಲಿ ಎಂಟ್ರೆನ್ಸ್ ಗೇಟ್ಗೆ ಬಂದಿದ್ದೀವಿ. ಕುದುರೆಮುಖದ ನಮ್ಮ ಟ್ರಿಪ್ ಇಲ್ಲಿಗೆ ಆಲ್ಮೋಸ್ಟ್ ಮುಕ್ತಾಯ.